ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆ. ಮುರಳಿಯ ದಿನಾಂಕ 22/8/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 8/8/2020. ಓಂ ನಮಃ ಶಿವಾಯ. ಆತ್ಮಿಕ ಮಕ್ಕಳೇ, ಪವಿತ್ರತೆ ಮತ್ತು ದೃಢತೆಯ ರಾಖಿಯನ್ನು ಕಟ್ಟಿಕೊಳ್ಳಿರಿ. ಎಲ್ಲಿಯವರೆಗೆ ಸತ್ಯಯುಗ ಬರುವುದಿಲ್ಲವೋ ಅಲ್ಲಿಯವರೆಗೆ ನಾವು ನೆಮ್ಮದಿಯಿಂದ ಕೂರುವುದಿಲ್ಲ. ಓಡುತ್ತಲೇ ಇರುತ್ತೇವೆ. ತಂದೆಯ ಪರಿಚಯವನ್ನು ಕೊಡುತ್ತಲೇ ಇರುತ್ತೇವೆ. ಓಂ ನಮಃ ಶಿವಾಯ. ಮಕ್ಕಳು ಹೇಳಿದರು, ಬಾಬಾ ನಿಮ್ಮೊಂದಿಗೆ ಬಹಳಷ್ಟು ಮಾತನಾಡಬೇಕಿದೆಯೇ? ಅರೆ ವಾ, ಇವುಗಳನ್ನು ನೋಡಿ ಎಷ್ಟು ಮುದ್ದಾಗಿವೆ. ಮಕ್ಕಳು ಹೇಳಿದರು, ನಿಮ್ಮನ್ನು ಹೋಗಲು ಬಿಡುವುದಿಲ್ಲ. ಒಳ್ಳೆಯದು. ನಾವು ಗಾಳಿ ಇದ್ದಂತೆ ಸೋದರರೇ. ಏನು ಹಿಡಿಯುತ್ತೀರಿ? ಯಾರನ್ನು ಹಿಡಿಯುತ್ತೀರಿ? ಹಿಡಿಯುವುದಾದರೆ ಶರೀರವನ್ನು ಹಿಡಿಯುತ್ತೀರಿ ಅಷ್ಟೇ. ನಮ್ಮನ್ನು ಏನು ಹಿಡಿಯುತ್ತೀರಿ? 1 ಸೆಕೆಂಡಿನಲ್ಲಿ ಬಂದೆವು ಮತ್ತು 1 ಸೆಕೆಂಡಿನಲ್ಲಿ ಹೋದೆವು. ಒಳ್ಳೆಯದು. ಇವು ಸಣ್ಣ ಮತ್ತು ದೊಡ್ಡ ರಾಖಿಗಳು. ಹೌದು. ಯಾರಾದರೂ ಹೇಳಬಹುದು, ಬಾಬಾ ನಮಗೆ ಇಂತಹ ರಾಖಿ ಬೇಕು ಎಂದು. ಈಗ ಯೋಚಿಸಿ, ನನ್ನ ಬಾಬಾ ಏನು ಕೊಡುತ್ತಾರೋ ಅದು ನನಗೆ ಬಹಳ ಪ್ರಿಯವಾದದ್ದು. ಸರಿ ತಾನೆ? ಬಾಬಾ ಪ್ರೀತಿಯವರಾಗಿದ್ದಾರಲ್ಲವೇ? ಇದು ಬಾಪ್ ಮತ್ತು ಇದು ದಾದಾ. ಬಾಪ್ ದಾದಾ ಇಬ್ಬರೂ ಕೊಡುತ್ತಿದ್ದಾರೆ. ನಿಮಗೆ ಇಬ್ಬರೂ ಬಾಬಾ, ನಮಗೆ ಒಬ್ಬರೇ ಬಾಬಾ. ಹೌದಲ್ಲವೇ? ಹಾಗಾಗಿ ನೀವು ಬಹಳ ಅದೃಷ್ಟವಂತರು ಸೋದರರೇ. ಏಕೆಂದರೆ ನಿಮಗೆ ಇಬ್ಬಿಬ್ಬರು ಬಾಬಾ ಇದ್ದಾರೆ. ಈಗೋ ನೋಡಿ, ಮಧ್ಯದಲ್ಲಿ ನನ್ನ ಬಾಬಾ ಮತ್ತು ಈ 4 ಕಡೆ ಯಾರು? ಮಕ್ಕಳು ಹೇಳಿದರು, ನಾವು ಜ್ಞಾನದ ನಕ್ಷತ್ರಗಳು. ಹೌದು. ಎಲ್ಲರೂ ಏನು ಯೋಚಿಸಿ, ನಾನು ವಜ್ರವಾಗಿದ್ದೇನೆ, ತಂದೆಯೊಂದಿಗೆ ಅಂಟಿಕೊಂಡಿದ್ದೀರಲ್ಲವೇ? ಚೆನ್ನಾಗಿ ಹಚ್ಚಿಕೊಳ್ಳಿ. ಅದಕ್ಕೇನೆನ್ನುತ್ತಾರೆ? ಯಾವುದರಿಂದ ಅಂಟಿಕೊಳ್ಳುತ್ತದೆಯೋ ಅದನ್ನು ಏನೆನ್ನುತ್ತಾರೆ? ಫೆವಿಕಾಲ್. ನೀವು ಯೋಚಿಸಿ, ಈ ಬಾಬಾ ದೊಡ್ಡದಾದ ಫೆವಿಕಾಲ್ ಹಚ್ಚಿದ್ದಾರೆ ಮತ್ತು ನಾನು ಅಲ್ಲಿ ಹೋಗಿ ಅಂಟಿಕೊಂಡಿದ್ದೇನೆ. ಗಟ್ಟಿಯಾದ ಜೋಡಿ. ಒಳ್ಳೆಯದು ಮಕ್ಕಳೇ, ಬನ್ನಿ ಬನ್ನಿ. ವಾ, ಈ ಲಡ್ಡು ಯಾರು ಮಾಡಿದ್ದು? ಕೈ ಎತ್ತಿ ಸೋದರರೇ. ಒಳ್ಳೆಯದು. ಅರೆ ವಾ, ಬಹಳ ಒಳ್ಳೆಯ ಟೋಲಿ ಮಾಡಿದ್ದೀರಿ. ನಂತರ ಬಾಬಾ ಪ್ರತಿಯೊಬ್ಬ ಮಗುವಿಗೆ ತಿಲಕವಿಟ್ಟು ರಾಖಿ ಕಟ್ಟಿದರು ಮತ್ತು ಬಹಳ ಪ್ರೀತಿಯಿಂದ ಟೋಲಿ ತಿನ್ನಿಸಿದರು. ನಾನು ಆತ್ಮ ತಂದೆಯ ಮಡಿಲಿನಲ್ಲಿ ಕುಳಿತಿದ್ದೇನೆ. ನೋಡಿ ಮಕ್ಕಳೇ, ವರ್ತಮಾನ ಸಮಯದಲ್ಲಿ ನೀವು ತಂದೆಯ ಮಡಿಲಿಗೆ ಬಂದಿದ್ದೀರಿ. ನಾನು ಸಂಪೂರ್ಣ 84 ಜನ್ಮಗಳು ತಂದೆಯ ಜೊತೆಯಲ್ಲಿಯೇ ಇರುವ ಆತ್ಮ ಎಂದು ಯೋಚಿಸಿ. 1-2 ಜನ್ಮಗಳ ಜೊತೆಯನ್ನು ಪಡೆಯುವುದಾದರೆ ಸಂಪೂರ್ಣ 84 ಜನ್ಮಗಳ ಜೊತೆಯನ್ನು ಪಡೆಯಬೇಕು. ಸರಿ ತಾನೆ? ಏನು ಯೋಚಿಸಿ, ನಾನು ಸಂಪೂರ್ಣ 84 ಜನ್ಮಗಳು ತಂದೆಯ ಜೊತೆಯಲ್ಲಿಯೇ ಇರುವ ಆತ್ಮ ಎಂದು ಖುಷಿಯಿಂದ ಕುಣಿಯಿರಿ. ಇದು ಯಾವ ದಾರ? ಇದು ತಂದೆಯ ಪ್ರೀತಿಯ ದಾರ. ಗಟ್ಟಿಯಾಗಿ ಕೈ ಹಿಡಿದಿದ್ದೀರಲ್ಲವೇ? ತಂದೆಯಂತೂ ಹಿಡಿದಿದ್ದಾರೆ. ಈಗ ಬಾಬಾ ಬಿಟ್ಟು ಬಿಡಿ ಎಂದು ಹೇಳಬೇಡಿ. ಏಕೆಂದರೆ ಈಗ ಅವರು ಬಿಡುವುದೇ ಇಲ್ಲ. ಹೇಳುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ. ಸರಿ ತಾನೆ? ಖುಷಿಯಾಗಿದ್ದೀರಾ ಮಕ್ಕಳೇ? ಮಕ್ಕಳು ಹೇಳಿದರು, ಬಹಳ ಖುಷಿಯಾಗಿದ್ದೇವೆ ಬಾಬಾ. ಎಲ್ಲಾ ಮಕ್ಕಳು ಈಗ ಸೈನ್ಸ್ನ ಸಾಧನಗಳನ್ನು ಕಡಿಮೆ ಮಾಡಿ. ಸರಿ ತಾನೆ? ನಾವು ಪ್ರತಿದಿನ ನೋಡುತ್ತೇವೆ. ನೀವು ಹೇಳಿ, ಮೊದಲು ಶಿಕ್ಷಣವನ್ನು ಓದುತ್ತೀರಾ? ಇವತ್ತಿನಿಂದ ಹೀಗೆ ಯೋಚಿಸಿ, ಬಾಬಾ ನನಗೆ ಬಹಳ ಪ್ರೀತಿಯ ರಾಖಿ ಕಟ್ಟಿದ್ದಾರೆ ಮತ್ತು ನಾನು ಬಾಬಾರವರ ಬಹಳ ಬಹಳ ಪ್ರೀತಿಯ ಮಗು. ಈಗ ಪ್ರತಿದಿನ ಬಾಬಾರವರ ಶಿಕ್ಷಣವನ್ನು ಓದುತ್ತೇನೆ. ನಾನು ಎಲ್ಲರನ್ನು ಬಾಬಾರವರನ್ನಾಗಿ ಮಾಡಬೇಕಲ್ಲವೇ? ಮಾಡುತ್ತೀರಲ್ಲವೇ? ಯೋಚಿಸಿ, ನಾನು ಇಲ್ಲಿಗೆ ಏಕೆ ಬಂದಿದ್ದೇನೆ? ನಾನು ಬಾಬಾರವರದ್ದು ಏಕೆ ಆಗಿದ್ದೇನೆ? ಅಂದ್ರೆ ಬಾಬನ ಮಗು ಏಕೆ ಆಗಿದ್ದೇನೆ? ಯಾರು ತಮ್ಮ ಬುದ್ಧಿಯನ್ನು ಕೆಡಿಸಿಕೊಳ್ಳುತ್ತಾರೋ ಅವರನ್ನು ನೋಡಬಾರದು. ಸರಿ ತಾನೆ? ಬುದ್ಧಿ ಕೆಡುತ್ತದೆ. ಮನಸ್ಸಿನಲ್ಲಿ ಏನೇನೋ ನಡೆಯುತ್ತದೆ ಅಲ್ಲವೇ? ಆಗ ಏನು ಮಾಡುತ್ತೀರಿ? ಒಬ್ಬ ಮಗುವಿಗಲ್ಲ, ಬಾಬಾ ಎಲ್ಲರಿಗೂ ಹೇಳುತ್ತಿದ್ದಾರೆ, ಎಲ್ಲರನ್ನೂ ನೋಡುತ್ತಿದ್ದಾರೆ. ಪ್ರೀತಿ ಯಾರ ಮೇಲೆ ಇದೆ? ಎಲ್ಲರಿಗೂ ವಿಜ್ಞಾನದ ಸಾಧನಗಳ ಮೇಲೆ ಪ್ರೀತಿ ಇದೆ. ನಮ್ಮನ್ನು ಯಾರೂ ಪ್ರೀತಿಸುವುದಿಲ್ಲ ಸೋದರರೇ. ಮಕ್ಕಳು ಹೇಳಿದರು, ಬಾಬಾ ಬಹಳ ಪ್ರೀತಿ ಮಾಡುತ್ತೇವೆ. ಹಾಗಾದರೆ ನಿಮ್ಮ ಮೊಬೈಲ್ ಅನ್ನು ಕಡಿಮೆ ಮಾಡಿ, ನಿಮ್ಮ ಟೆಲಿಫೋನ್ ಅನ್ನು ಕಡಿಮೆ ಮಾಡಿ. ನಾವು ಎಲ್ಲರನ್ನೂ ನೋಡುತ್ತಲೇ ಇರುತ್ತೇವೆ. ಇಲ್ಲಿಗೆ ಬಂದು ನೋಡುತ್ತೇವೆ ಎಂದು ಯೋಚಿಸಬೇಡಿ. ಇಲ್ಲ, ನಿಮ್ಮ ಪಕ್ಕದಲ್ಲಿಯೇ ಕುಳಿತು ನೋಡುತ್ತೇವೆ. ನೀವು ಏನೇನು ನೋಡುತ್ತಿದ್ದೀರಿ ಎಂದು. ಮತ್ತು ಅದು ನೋಡುವ ವಸ್ತುವಲ್ಲ, ಅದು ಬುದ್ಧಿಯನ್ನು ಕೆಡಿಸುವ ವಸ್ತುವಾಗಿದೆ. ಈಗ ಹೇಳಿ, ನಾಳೆ ನಾವು ಇದನ್ನು ಬಂದ್ ಮಾಡಿದರೆ ಏನಾಗಬಹುದು? ಮಾಡೋಣವೇ? ಮಕ್ಕಳು ಹೇಳಿದರು, ಮಾಡಿ ಬಾಬಾ, ಬೇಗ ಮಾಡಿ. ಪಕ್ಕ? ಹೌದು ಬಾಬಾ, ಪಕ್ಕ. ಯೋಚಿಸಿ. ಒಬ್ಬರು ಹೇಳಿದರು, ಆಗ ಇಡೀ ದಿನ ನಾವು ಬಾಬಾರವರ ಜೊತೆಯಲ್ಲೇ ಕುಳಿತುಕೊಳ್ಳುತ್ತೇವೆ. ಮತ್ತು ಇನ್ನೊಬ್ಬರು ಹೇಳಿದರು, ಬಾಬಾ ಮೊದಲು ನಿಮ್ಮ ಬಳಿ ಕರೆಸಿಕೊಳ್ಳಿ, ನಂತರ ಬಂದ್ ಮಾಡಿ.
ಈಗ ನಿಮ್ಮ ಎಲ್ಲಾ ಸಂದೇಶಗಳನ್ನು ಇದರ ಮೂಲಕವೇ ಕೇಳುತ್ತಿದ್ದೇವೆ. ಈಗ ಎಲ್ಲಾ ಶಿಕ್ಷಣವನ್ನು ಇದರಲ್ಲೇ ಓದುತ್ತಿದ್ದೇವೆ. ನೋಡಿ ಮಕ್ಕಳೇ, ಶಿಕ್ಷಣ ಬೇರೆ ವಿಷಯ. ಶಿಕ್ಷಣ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಇರುವುದಿಲ್ಲ. ಶಿಕ್ಷಣ ಒಂದು ಸಮಯವಿರುತ್ತದೆ. 1 ಗಂಟೆ, 2 ಗಂಟೆ, 3 ಗಂಟೆ ಇರಬಹುದು. ಅದರ ನಂತರ ಏನು ಹೋಮ್ವರ್ಕ್ ಮಾಡುವುದಿಲ್ಲವೇ? ಏನು ಮಾಡುತ್ತೀರಿ? ತಂದೆ ಎಲ್ಲವನ್ನೂ ನೋಡುತ್ತಿದ್ದಾರೆ. ವ್ಯರ್ಥ ವಿಷಯಗಳನ್ನು ನೋಡಬಾರದು, ಕೇಳಬಾರದು. ಏಕೆಂದರೆ ಇಲ್ಲಿ ದೊಡ್ಡ ಟೆನ್ಷನ್ ಇದೆ. ಇಂದು ಪ್ರತಿಯೊಬ್ಬರು ಟೆಲಿಫೋನ್ ಕಾರಣದಿಂದಲೇ ತಮ್ಮ ಶರೀರವನ್ನು ಬಿಡುತ್ತಿದ್ದಾರೆ. ಯಾರಾದರೂ ಸರಿಯಾಗಿ ಮಾತನಾಡದಿದ್ದರೆ ಹೋಗಿ ಬಿಡುತ್ತಾರೆ, ಶರೀರ ಬಿಡುತ್ತಾರೆ. ಟೆಲಿಫೋನ್ ನಲ್ಲೇ ಯಾರೊಂದಿಗಾದರೂ ಜಗಳವಾದರೆ ಏನು ಮಾಡುತ್ತಾರೆ? ಸುಸೈಡ್ ಮಾಡಿಕೊಳ್ಳುತ್ತಾರೆ. ನಮಗೆ ದುಃಖ ಕೊಡುವ ವಸ್ತುವನ್ನು ಏಕೆ? ಹೌದು, ಬಳಸಲು ನೀಡಲಾಗಿದೆ. ಸೇವೆಗಾಗಿ ಬಳಸಿ. ಯಾರೊಂದಿಗೆ ಮಾತನಾಡಬೇಕೋ ಅದಕ್ಕಾಗಿ ಬಳಸಿ. ಜಗಳವಾಡಲು ಬಳಸುತ್ತಾರೆಯೇ? ಜಗಳ ಬಿಡಿ. ನಂತರ ಅವರು ಏನೇನೋ ಆಟವಾಡುತ್ತಿರುತ್ತಾರೆ, ಏನೇನೋ ಅದರ ಹೊರತಾಗಿಯೂ ಏನೇನೋ ನೋಡುತ್ತಿರುತ್ತಾರೆ. ತಂದೆ ಎಲ್ಲವನ್ನೂ ನೋಡುತ್ತಿದ್ದಾರೆ. ಮತ್ತು ಹಾಗಿಲ್ಲ, ಒಂದು ಸಮಯದಲ್ಲಿ 10 ಮಕ್ಕಳು ನೋಡುತ್ತಿದ್ದರೆ ತಂದೆ ಒಬ್ಬರನ್ನೇ ನೋಡುತ್ತಾರೆ ಎಂದಲ್ಲ. ತಂದೆಯ ಬಳಿ ದೊಡ್ಡ ಟಿವಿ ಇದೆ. ಏಕಕಾಲದಲ್ಲಿ 1 ಕೋಟಿ ಜನರನ್ನು ನೋಡಬಹುದು. ಹಾಗಾಗಿ ಮಕ್ಕಳೇ ನೋಡಿ, ನಷ್ಟ ಉಂಟು ಮಾಡುವ ವಸ್ತುವಿನಿಂದ ಸ್ವಲ್ಪ ದೂರವಿರಿ. ಸರಿ ತಾನೆ? ಅರ್ಥ ಮಾಡಿಕೊಂಡಿರಲ್ಲವೇ ಯಾರ್ಯಾರು ಏನು ಮಾಡುತ್ತಿದ್ದೀರಿ ಎಂದು? ಯಾರು ಮಾಡುತ್ತಿದ್ದೀರೋ ಅವರು ಅರ್ಥ ಮಾಡಿಕೊಳ್ಳಿ, ಮತ್ತು ಯಾರು ಮಾಡುತ್ತಿಲ್ಲವೋ ಅವರು ಎಂದಿಗೂ ಮಾಡಬೇಡಿ. ಸರಿ ತಾನೆ? ಮತ್ತು ಯಾರು ಮಾಡುತ್ತಿಲ್ಲವೋ ಅವರು ಸೇವೆಯ ದೃಷ್ಟಿಯಿಂದ ಮಾಡಿ. ಸರಿ ತಾನೆ ಮಕ್ಕಳೇ? ಹಾಗಾಗಿ ಈಗ ಏನನ್ನೂ ನೋಡಬಾರದು. ಸರಿ, ಪಕ್ಕಾ ವಾಗ್ದಾನ? ಪಕ್ಕ ಮುರಿಯುವುದಿಲ್ಲ ತಾನೆ? ಯಾರ್ಯಾರು ವಾಗ್ದಾನ ಮಾಡುತ್ತಿದ್ದೀರಿ ಈಗ ಹೇಳಿ? ಸಮಯ ವ್ಯರ್ಥ ಮಾಡಬಾರದು. ಬಹಳಷ್ಟು ಜನರು ಯೋಚಿಸುತ್ತಾರೆ, ಒಬ್ಬರೇ ಇರುತ್ತೇವೆ, ನೋಡುತ್ತಿರುತ್ತೇವೆ, ಟೈಮ್ ಪಾಸ್ ಆಗುತ್ತದೆ ಎಂದು. ಅರೆ, ನೀವು ಒಬ್ಬರೇ ಕುಳಿತು ಓಂ ಧ್ವನಿಯನ್ನು ಮಾಡಿದರೆ ಮತ್ತು ತಂದೆಯ ಟಿವಿಯನ್ನು ನೋಡಿದರೆ ಅದರಲ್ಲಿ ಎಷ್ಟು ಸಿಗುತ್ತದೆ ಎಂದರೆ ಈ ಟೆಲಿಫೋನ್ ಫೇಲ್ ಆಗುತ್ತದೆ. ತಂದೆ ಏನು ಕೊಡುತ್ತಾರೋ ಅದನ್ನು ಇದು ಕೊಡಲು ಸಾಧ್ಯವಿಲ್ಲ, ಮತ್ತು ಇದು ಏನು ಕೊಡುತ್ತದೆಯೋ ಅದು ತಂದೆಯ ಬಳಿ ಇಲ್ಲ. ನೀವು ಯೋಚಿಸಿ, ಏನು ಬೇಕು? ತಂದೆಯ ಎಲ್ಲಾ ಶಕ್ತಿಗಳು ಮತ್ತು ಈ ವಿಜ್ಞಾನದ ಸಾಧನವಂತೂ ಎಲ್ಲರ ಬಳಿಯೂ ಇದೆ. ಇದನ್ನು ನಿಮಗೆ ಯಾರಾದರೂ ಕೊಡಬಹುದು. ಯಾರೂ ಕೊಡಲು ಸಾಧ್ಯವಿಲ್ಲವೋ ಅದನ್ನು ತಂದೆ ಕೊಡಬಲ್ಲರು. ಹಾಗಾದರೆ ಈಗ ನೀವು ಏನು ಮಾಡಬೇಕು? ಎಲ್ಲರ ಬಳಿ ಇರುವುದು ಬೇಕೆ? ಯಾರ ಬಳಿಯೂ ಇಲ್ಲದಿರುವುದು ಬೇಕೆ? ಹೌದು. ಹಾಗಾದರೆ ಇದರಲ್ಲಿ ಸಮಯ ವ್ಯರ್ಥ ಮಾಡುವುದನ್ನು ನಿಲ್ಲಿಸಿ. ಎಲ್ಲಿ ಯಾವಾಗ ಒಬ್ಬರೇ ಇರುತ್ತೀರೋ ಆಗ ಯೋಚಿಸುತ್ತೀರಿ, ಇಂದು ಇಡೀ ದಿನ ಟೆಲಿಫೋನ್ ಬಳಸೋಣ, ಸುತ್ತಮುತ್ತ ಯಾರೂ ನೋಡುವವರಿಲ್ಲ ಎಂದು. ನಂತರ ಹೇಳುತ್ತೀರಿ, ಬಾಬಾ ಸಮಯವಿರುವುದಿಲ್ಲ, ಮುರಳಿ ಹೇಗೆ ಓದಲಿ? ಅರೆ, ಸಂಪೂರ್ಣ ಸಮಯವನ್ನು ಇದು ತಿಂದು ಹಾಕಿತು. ನಂತರ ಹೇಳುತ್ತೀರಿ ಸಮಯವಿರುವುದಿಲ್ಲ ಎಂದು. ಏನು, 20 ನಿಮಿಷವೂ ಇರುವುದಿಲ್ಲವೇ? ಇರುತ್ತದಲ್ಲವೇ? ಇದರಲ್ಲಿ 4 ಗಂಟೆ ಕಳೆದು ಹೋಗುತ್ತದೆ. 4 ಗಂಟೆ ಆಗಿದ್ದೇ ತಿಳಿಯುವುದಿಲ್ಲ. ಮತ್ತು ಯಾವಾಗ ಮುರಳಿ ಓದಲು ಕುಳಿತುಕೊಳ್ಳುತ್ತೀರೋ, ಯಾವಾಗ ನಿದ್ದೆ ಬರುತ್ತದೋ ತೂಕಡಿಸುತ್ತೀರಿ. ನಂತರ ಯಾವುದೋ ಕೆಲಸ ನೆನಪಾಗುತ್ತದೆ. ಅರೆ, ಮೊದಲು ಬಾಬಾ ಇರಿ, ಅರ್ಧ ಮುರಳಿ ಓದಿದ್ದೇನಲ್ಲವೇ, ಅರ್ಧ ನಂತರ ಓದುತ್ತೇನೆ. ಮೊದಲು ನನ್ನ ಟೆಲಿಫೋನ್ ಮಾಡಿ ಬರುತ್ತೇನೆ, ಅಂದ್ರೆ ಫೋನ್ ಮಾಡಿ ಬರುತ್ತೇನೆ. ಮುರಳಿಯ ಮಧ್ಯದಲ್ಲಿ ಏನೋ ನೆನಪಾದಾಗ ವಿಷಯಗಳು ನೆನಪಾಗುತ್ತವೆ, ಹೌದಲ್ಲವೇ? ಶಾಂತಿಯಿಂದ ಕುಳಿತು ಎಂದಾದರೂ 20 ನಿಮಿಷ ಓದಿದ್ದೀರಾ? ಈಗ ಓಂ ಧ್ವನಿ ಮಾಡಿದರೆ ಮನಸ್ಸು ಅಲ್ಲಿ ಇಲ್ಲಿ ಅಲೆಯುತ್ತದೆ. ಅರೆ, ನನಗೆ ಈ ಕೆಲಸ ಮಾಡಬೇಕಿತ್ತು, ಹೇಳಿ ಬೇಗ ನಂತರ ಮಾಡೋಣ ಬಾಬಾ. ಓಂ ಧ್ವನಿ ಹೋಯಿತು. ಎಲ್ಲಿ ಹೋಯಿತು? ತಿಳಿಯಲಿಲ್ಲ. ಮತ್ತು ಆ ಟೆಲಿಫೋನ್ ಕೈಗೆ ಬಂತು. ನಂತರ ಬಾಬಾರವರಿಗೆ ವಾಗ್ದಾನ ಮಾಡಿ ಹೊರಟು ಹೋದರು. ಈಗ ಭಾವಿಸಿ, ನಿಮ್ಮನ್ನು ಯಾರಾದರೂ ಕರೆದರು ಮತ್ತು ನೀವು ಆ ಸಮಯದಲ್ಲಿ ಅಲ್ಲಿಗೆ ತಲುಪಿದಿರಿ, ಮತ್ತು ನಂತರ ಅವರು ನಿಮ್ಮೊಂದಿಗೆ 1 ನಿಮಿಷ ಮಾತನಾಡಿ ಹೊರಟು ಹೋದರು. ಹೇಳಿದರು, ಇರಿ, ನಾನು ಈಗಲೇ ಬರುತ್ತೇನೆ ಎಂದು. ಮತ್ತು 2 ದಿನಗಳವರೆಗೆ ಬರಲೇ ಇಲ್ಲ ಎಂದರೆ ನಿಮಗೇನನಿಸುತ್ತದೆ? ಬೇಸರವಾಗುತ್ತದೆ. ಮತ್ತು ಬಾಬಾರವರಿಗೆ ಹೇಳುತ್ತೀರಿ, ಬಾಬಾ ಬನ್ನಿ ಊಟ ಮಾಡಿ. ನಂತರ ಎಷ್ಟು ವೇಗವಾಗಿ ತಿನ್ನುತ್ತೀರಿ ಎಂದರೆ ಕೊನೆಯಲ್ಲಿ ಊಟವಾದ ನಂತರ ತಂದೆಯ ನೆನಪು ಬರುತ್ತದೆ. ಹೊಟ್ಟೆ ತುಂಬಿತು, ಅರೆ ಬಾಬಾ ಮರೆತು ಬಿಟ್ಟೆ. ಏನು ಹೇಳುತ್ತೀರಿ? ಒಮ್ಮೆ ಬನ್ನಿ ಬಾಬಾ ಊಟ ಮಾಡಿ. ಸೋದರ, ನೀವು ಎಲ್ಲಿಯವರೆಗೆ ತಿನ್ನಿಸುವುದಿಲ್ಲವೋ ಅಲ್ಲಿಯವರೆಗೆ ಅವರು ಹೇಗೆ ತಿನ್ನುತ್ತಾರೆ? ಕೆಲವರು ಅರ್ಧ ಊಟ ಮಾಡಿದ ನಂತರ ನೆನಪು ಮಾಡಿಕೊಳ್ಳುತ್ತಾರೆ, ಕೆಲವರು ಪೂರ್ಣ ಊಟವಾದ ನಂತರವೇ ನೆನಪು ಮಾಡಿಕೊಳ್ಳುತ್ತಾರೆ. ಪ್ಲೇಟ್ ಖಾಲಿ ಮತ್ತು ನಂತರ ಹೇಳುತ್ತಾರೆ, ಬಾಬಾ ಮರೆತು ಬಿಟ್ಟೆ. ಏನು ಮಾಡಬೇಕು? ಊಟಕ್ಕಿಂತ ಮೊದಲು ಬಾಬನಿಗೆ ಕರೆಯಬೇಕು, ಬಾಬಾ
ಬನ್ನಿ ನೋಡಿ ನಿಮಗಾಗಿ ಏನೇನು ಮಾಡಿದ್ದೇನೆ, ಇದನ್ನು ತಿನ್ನಿ, ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಿ. ತಂದೆಯ ನೆನಪಿನಲ್ಲಿ ಊಟ ಮಾಡುವುದು. ಕೆಲವರು ಊಟ ಮಾಡುತ್ತಾರೆ, ಟೆಲಿಫೋನ್ ನಲ್ಲಿ ಮಾತನಾಡುತ್ತಿರುತ್ತಾರೆ. ಹಲೋ, ಎಲ್ಲಿದ್ದೀಯಾ? ಊಟ ಮಾಡುತ್ತಾ ಹಲೋ ಮಾಡಬಾರದು. ಏನು ಮಾಡಬೇಕು? ನನ್ನ ಬಾಬಾ, ನನ್ನ ಸಂಗಾತಿ, ನೀವು ಬನ್ನಿರಿ, ಊಟ ಮಾಡಿರಿ. ತಂದೆ ಮೇಲಿನಿಂದ ನೋಡುತ್ತಾರೆ ಮತ್ತು ನಂತರ ಪತ್ರ ಬರೆಯುತ್ತಾರೆ. ಇಂತಿಂತ ಮಗು ಟೆಲಿಫೋನ್ ಜಾಸ್ತಿ ನೋಡುತ್ತಿದೆ ಎಂದು. ಪತ್ರ ಬರೆಯಲಿ, ಬರೆಯದಿರಲಿ, ಎಲ್ಲವೂ ಕ್ಯಾಮ್ರಾದಲ್ಲಿ ಬಂದು ಬಿಡುತ್ತದೆ. ವಿನಾಶದ ಚಿಂತೆಯನ್ನು ಮಾಡಬೇಡಿ. ಯಾವಾಗ ಆಗಬೇಕೋ ಆಗ ತಂದೆ ಕರೆದುಕೊಳ್ಳುತ್ತಾರೆ. ಸರಿ ತಾನೆ? ನೋಡಿ ಮಕ್ಕಳೇ, ಎಲ್ಲಿ ಪ್ರತಿ ಕರ್ಮದಲ್ಲಿ ತಂದೆಯ ನೆನಪು ಅಡಗಿದೆಯೋ ಆ ಕರ್ಮ ಎಂದಿಗೂ ಅಸಫಲವಾಗಲು ಸಾಧ್ಯವಿಲ್ಲ. ಸರಿ ತಾನೆ? ಹೀಗೆಯೇ ತಂದೆಯನ್ನು ಜೊತೆಯಲ್ಲಿ ಕರೆದುಕೊಂಡು ನಡೆಯುತ್ತೀರಿ. ಪ್ರತಿ ಕರ್ಮದಲ್ಲಿ ತಂದೆ ಜೊತೆಗಿರಲಿ. ಸರಿ ತಾನೆ? ಮಕ್ಕಳ ಪಾಲನೆ ಹೇಗೆ ಮಾಡಬೇಕು? ತಂದೆ ಪ್ರತಿಯೊಬ್ಬ ಮಗುವನ್ನು ಹೇಗೆ ಮಾಡುತ್ತಾರೋ ಹಾಗೆ ಪ್ರತಿ ಗುಣದಿಂದ ಹೇಗೆ ಸಣ್ಣ ಗಿಡವಿರುತ್ತದೆಯೋ ಅದಕ್ಕೆ ಏನು ಮಾಡುತ್ತೀರಿ? ನೀರು ಹಾಕುತ್ತೀರಲ್ಲವೇ? ಏಕೆ? ಅವುಗಳನ್ನು ದೊಡ್ಡದಾಗಿ ಮಾಡಲು. ಹಾಗಾದರೆ ನಿಮ್ಮ ಈ ಮಕ್ಕಳು ಕೂಡ ಯಾರು? ಸಣ್ಣ ಸಣ್ಣ ಗಿಡಗಳು. ಈಗ ನೀವು ಯಾವ ನೀರು ಹಾಕಬೇಕು ಇದನ್ನು ಗಮನದಲ್ಲಿಡಬೇಕು. ಪ್ರತಿಯೊಂದು ಮಗು ಬೇರೇನು ಬರದಿದ್ದರೂ ಮುಖದಿಂದ ನನ್ನ ಬಾಬಾ ಎನ್ನಲಿ. ಇದೇ ಮಕ್ಕಳ ಅತಿ ದೊಡ್ಡ ನೆನಪು. ಮತ್ತು ಕುಳಿತು ಮಾಡಿಸುತ್ತೀರಿ. ಓಂ ಓಂ. ಮಕ್ಕಳೇ, ಈಗ ಯೋಚಿಸಿ, ನನ್ನ ಈ ಜೀವನ ತಂದೆಯದ್ದಾಗಿದೆ. ಈಗ ನಾನು ಏನು ಮಾಡಬೇಕು? ತಂದೆ ಏನು ಹೇಳುತ್ತಾರೋ ಅದು. ಸರಿ ತಾನೆ? ಏನನ್ನೂ ಯೋಚಿಸಬೇಡಿ. ಬಾಬಾ ಸಂಗಾತಿಯಾಗಿದ್ದಾರಲ್ಲವೇ? ಸತ್ಯವಾದ ಸಂಗಾತಿ ಅಂದ್ರೆ ಸತ್ಯವಾದ ಜೊತೆಗಾರ. ಸಿಕ್ಕರು ಸುಳ್ಳು ಆಸರೆಗಳು ಮುರಿಯಲೇಬೇಕು. ಸರಿ ತಾನೆ? ಇದು ತಂದೆಯ ಪ್ರೀತಿಯ ಗಟ್ಟಿಯಾದ ದಾರವಾಗಿದೆ. ಇದು ಸ್ಥೂಲವಾಗಿದೆ, ಆದರೆ ಇಲ್ಲಿಂದ ಅಂತಹ ದಾರ ಬೆಸೆದುಕೊಂಡಿದೆ. ಈಗ ನನ್ನ ಹೃದಯದಲ್ಲಿ ಯಾರಿದ್ದಾರೆ? ನಾನು ಮತ್ತು ನನ್ನ ಬಾಬಾ. ಬಾಬಾರವರೇ ನನ್ನ ಸಂಸಾರ. ಮತ್ತು ಯಾವಾಗ ಬಾಬಾ ಸಂಸಾರವಾಗುತ್ತಾರೋ ಆಗ ಯಾವುದಾದರೂ ಕೊರತೆ ಇರುತ್ತದೆಯೇ? ಏಕೆಂದರೆ ಸಂಸಾರದಲ್ಲಿ ಎರಡು ವಿಷಯಗಳಿರುತ್ತವೆ. ಏನು? ಒಂದು ವಸ್ತು, ಒಂದು ವ್ಯಕ್ತಿ. ಮತ್ತು ನನಗೆ ಎಲ್ಲವೂ ಸಿಕ್ಕಿದೆ. ಪೂರ್ಣ ಸಂಸಾರವೇ ನನ್ನ ಬಾಬಾ. ವಸ್ತುವನ್ನು ಯಾರು ಮಾಡಿದ್ದು? ತಂದೆ ಮಾಡಿದ್ದು ಎಂದಾದರೂ ಕುಳಿತು ಯೋಚಿಸಿ. ಇದೆಲ್ಲವೂ ಈ ಸಂಪೂರ್ಣ ವಿಶ್ವ ತಂದೆಯ ರಚನೆಯಾಗಿದೆ. ಮತ್ತು ಈ ಸಂಪೂರ್ಣ ವಿಶ್ವವನ್ನು ಯಾರು ಮಾಡಿದ್ದಾರೋ ಅವರು ನನ್ನ ಸಂಸಾರವಾಗಿದ್ದಾರೆ. ಯಾವಾಗಲೂ ಕಷ್ಟ ಬಂದಾಗ ಏನು ಹೇಳಬೇಕು? ನನ್ನ ಬಾಬಾ, ನನ್ನ ಸಂಗಾತಿ, ಬನ್ನಿರಿ, ನನಗೆ ಸಹಾಯ ಮಾಡಿರಿ. ನೀವು ಜಗತ್ತಿನಲ್ಲಿ ಯಾರನ್ನೇ ಕರೆದರೂ, ಒಂದು ವೇಳೆ ವಿಜ್ಞಾನದ ಸಾಧನದ ಮೂಲಕ ಕರೆದರೆ ಅದು ಕೂಡ ಬಂದಾಗಬಹುದು. ಯಾರನ್ನು ಕರೆಯುತ್ತೀರೋ ಅವರು ದೂರವಿರಬಹುದು, ಆದರೆ ತಂದೆಯನ್ನು ಕರೆದರೆ ಅವರು ದೂರವೂ ಇಲ್ಲ. ಅವರ ಟೆಲಿಫೋನ್ ಮಾಡುವ ವಿಜ್ಞಾನದ ಸಾಧನವೂ ಕೆಡಲು ಸಾಧ್ಯವಿಲ್ಲ. ಒಂದೇ ನಂಬರ್ ಯಾವುದು? ನನ್ನ ಬಾಬಾ ಎಂದ ಕೂಡಲೇ ತಂದೆ ಹಾಜರಾಗುತ್ತಾರೆ. ನೋಡಿ, ಒಂದು ವೇಳೆ ಮೊದಲೇ ನನ್ನ ಬಾಬಾ ಎಂದರೆ ಸಂಕಷ್ಟ ಬರುವುದೇ ಇಲ್ಲ. ಮತ್ತು ಬಂದು ಬಿಟ್ಟರೆ ಒಂದೇ ನಂಬರ್ ಹಚ್ಚಿರಿ. ನನ್ನ ಬಾಬಾ, ನನ್ನ ಸಂಗಾತಿ, ಬನ್ನಿ, ನನಗೆ ಸಹಾಯ ಮಾಡಿ. ಆಗ ನೋಡಿ ಕಮಾಲ್, ನಾನು ಯಾರು? ಪ್ರೀತಿಯ ಬಾಬಾರವರ ಪ್ರೀತಿಯ ಮಧುರಾತಿ ಮಧುರ ಆತ್ಮವಾಗಿದ್ದೇನೆ. ಸರಿ, ಅರ್ಥವಾಯಿತಲ್ಲವೇ? ಜಗತ್ತಿನಲ್ಲಿ ದುಃಖ ಕೊಡುವವರು ಬಹಳ ಜನರಿದ್ದಾರೆ, ಆದರೆ ತಂದೆಯ ಪ್ರೀತಿಯ ಈ ಸಂಬಂಧವಿದೆಯಲ್ಲವೇ, ಇದು ಬಹಳ ಸುಖ ಕೊಡುವಂತಹದ್ದು. ಏನು ಹೇಳುತ್ತೀರಿ? ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ. ಬಾಬಾರನ್ನು ಗೆಳೆಯನನ್ನಾಗಿ ಮಾಡಿಕೊಳ್ಳಿ. ಭಕ್ತಿ ಮಾರ್ಗದಲ್ಲಿ ಏನು ಹೇಳುತ್ತಾರೆ? ನೀನೇ ಬಂಧು ಸಖ, ನೀನೇ ನನ್ನ ಸಂಗಾತಿ, ನೀನೇ ನನಗಾಸರೆ. ಬಂಧು ಸಖ ಎನ್ನುತ್ತಾರಲ್ಲವೇ? ಒಬ್ಬ ಗೆಳೆಯ ಎಲ್ಲವನ್ನೂ ಕೇಳುತ್ತಾನೆ, ಸಹಾಯವನ್ನೂ ಮಾಡುತ್ತಾನೆ. ಆದರೆ ಆ ಗೆಳೆಯ ಸತ್ಯವಂತನೇ ಎಂದು ನೋಡಬೇಕು. ಯಾವಾಗಲಾದರೂ ಇತರರಿಗೆ ತಮ್ಮ ಮನಸ್ಸಿನ ಮಾತು ಹೇಳುವಾಗ ಒಂದು ಬಾರಿ ಯೋಚಿಸುತ್ತೀರಿ ಅಲ್ಲವೇ? ಎಲ್ಲಿ ಇವರು ಇತರರಿಗೆ ಹೇಳಿ ಬಿಡುವುದಿಲ್ಲವೋ ಎಂದು. ಏನು ಹೇಳುತ್ತೀರಿ? ಸೋದರ, ಯಾರಿಗೂ ಹೇಳಬೇಡಿ ಎಂದು. ಸೋದರ, ನೀವು ಹೇಳಿದ ಮೇಲೆ ಅವರು ಏಕೆ ಹೇಳುವುದಿಲ್ಲ? ನಿಮ್ಮ ಮನಸ್ಸಿನ ಮಾತನ್ನು ನೀವೇ ನಿಮ್ಮ ಹತ್ತಿರ ಇಟ್ಟುಕೊಳ್ಳಲಿಲ್ಲ ಎಂದರೆ ಅವರಿಗೆ ಹೇಳುತ್ತಿದ್ದೀರಿ ಯಾರಿಗೂ ಹೇಳಬೇಡಿ ಎಂದು. ಯಾವಾಗ ನಿಮಗೆ ನಿಮ್ಮ ಮೇಲೆ ವಿಶ್ವಾಸವಿಲ್ಲವೋ ಆಗ ಅವರ ಮೇಲೆ ಏನು ವಿಶ್ವಾಸವಿಡುತ್ತೀರಿ? ಹಾಗಾಗಿ ಬಾಬಾರವರೇ ಅಂತಹ ಗೆಳೆಯ, ಯಾರಿಗೆ ಮನಸ್ಸಿನ ಎಲ್ಲಾ ಮಾತುಗಳನ್ನು ಹೇಳಬಹುದು ಮತ್ತು ಅಂತಹ ವಾಗ್ದಾನ ಮಾಡಿ ಅಷ್ಟೇ. ನೀವು ಮತ್ತು ನಾನು. ಸರಿ ತಾನೆ? ಓಕೆ ಮಕ್ಕಳೇ, ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿ, ಡ್ರಾಮಾ ಕಲ್ಯಾಣಕಾರಿಯಾಗಿದೆ. ಡ್ರಾಮಾದಲ್ಲಿ
ಯಾವಾಗ ಯಾರ ಪಾತ್ರ ತೆರೆದುಕೊಳ್ಳುತ್ತದೆಯೋ ಎಲ್ಲದರಲ್ಲೂ ಕಲ್ಯಾಣವಿದೆ. ಎಂದಿಗೂ ಹೀಗೆ ಯೋಚಿಸಬೇಡಿ, ಬಾಬಾ ಮೊದಲೇ ಏಕೆ ಸಿಗಲಿಲ್ಲ, ನನ್ನ ಪಾತ್ರ ಈಗ ತೆರೆದುಕೊಂಡಿದೆ ಮತ್ತು ಈಗ ನಾನು ತೀವ್ರಗತಿಯಿಂದ ಚೆನ್ನಾಗಿ ಓಡಬೇಕು, ಪುರುಷಾರ್ಥ ಮಾಡಬೇಕು ಎಂದು ಯೋಚಿಸಿ. ಜ್ಞಾನ ಸೂರ್ಯ ನನ್ನ ಬಾಬಾ ಮತ್ತು ನಾನು ಜ್ಞಾನ ಸೂರ್ಯನ ಸಂಗಾತಿ. ನೀವು ನೆನಪು ಮಾಡಿದಿರಿ, ತಂದೆ ಹಾಜರಾದರು. ಆದರಲ್ಲವೇ ನೀವು ಯೋಚಿಸಿರಬಹುದು ಎಂದು ಯಾವಾಗ ಸಿಗುತ್ತಾರೋ ಎಂದು. ನೋಡಿ, ಪಡೆಯಬೇಕಾದದ್ದನ್ನು ಪಡೆದು ಬಿಟ್ಟೆವು. ಇನ್ನು ಏನು ಬಾಕಿ ಉಳಿದಿದೆ? ಏನಾದರೂ ಬಾಕಿ ಇದೆಯೇ? ಇಡೀ ಸಂಸಾರದ ಸುಖ ನನ್ನ ಮಡಿಲಿಗೆ ಬಂದು ಬಿಟ್ಟಿದೆ ಮತ್ತು ಈಗ ನಾನು ಎಲ್ಲರಿಗೂ ಹಂಚಬೇಕು. ನಿಮ್ಮ ಮಡಿಲು ತುಂಬಿತಲ್ಲವೇ? ಎಲ್ಲಿಯೂ ಖಾಲಿ ಉಳಿಯಲಿಲ್ಲವಲ್ಲ. ಅದೃಷ್ಟವಂತ ಆತ್ಮದ ಗುರುತು ಏನಿರುತ್ತದೆ? ಬಲೆ ಯಾರೇ ಏನೇ ಹೇಳಲಿ, ನನ್ನ ಅದೃಷ್ಟವನ್ನು ಯಾರು ಬರೆದಿದ್ದಾರೆ? ಈ ಖುಷಿ ನಶೆ ಇರಬೇಕು. ನನಗೆ ಸಿಕ್ಕವರು ಯಾರು? ಸರಿ ತಾನೆ? ಇನ್ನು ಮುಂದೆ ಹೀಗೆ ಹೇಳುವುದಿಲ್ಲವಲ್ಲ, ಬಾಬಾ ನನ್ನಲ್ಲಿ ಏನು ಕೊರತೆ ಇತ್ತು ಎಂದು ನನ್ನನ್ನು ಬಿಟ್ಟು ಹೊರಟು ಹೋದರು. ಬಾಬಾ ಎಂದಿಗೂ ಯಾವುದೇ ಮಗುವನ್ನು ಭೇಟಿಯಾಗದೆ ಹೋಗುವುದಿಲ್ಲ. ಇದು ಬಾಬಾರವರ ಕೈ ಮತ್ತು ಬಾಬಾರವರ ಜೊತೆ. ಎಂದಿಗೂ ಬಾಬಾ ಕೈ ಬಿಡುವುದಿಲ್ಲ. ಇದನ್ನು ಎಂದಿಗೂ ಮರೆಯುವುದಿಲ್ಲ ತಾನೆ? ಆದ್ದರಿಂದ ನೋಡಿ, ಬಾಬಾರವರಿಗೂ ಕೂಡ ಬಹಳ ಮಕ್ಕಳ ಮೇಲೆ ಪ್ರೀತಿ ಇದೆ. ನನ್ನ ಬಾಬಾ ಎಲ್ಲಿರುತ್ತಾರೆ? ಪರಂಧಾಮದಲ್ಲಿ. ಎಲ್ಲರ ಸನ್ನೆ ಎಲ್ಲಿತ್ತು? ಅಂದ್ರೆ ಎಲ್ಲರೂ ಕೈ ಮಾಡಿ ಎಲ್ಲಿ ತೋರಿಸ್ತಿದ್ರು? ಮೇಲ್ಗಡೆ. ಪರಮಾತ್ಮ ಒಬ್ಬನೇ ಮತ್ತು ನಾವು ಒಬ್ಬ ತಂದೆಯ ಸಂದೇಶವನ್ನು ಕೊಡಬೇಕು. ಮತ್ತು ಅವರು ಎಲ್ಲಿರುತ್ತಾರೆ? ಪರಮಧಾಮದಲ್ಲಿ ವಾಸಿಸುವ ಅತಿ ಪ್ರೀತಿಯ ಬಾಬಾ. ಹೇಳುತ್ತಾರಲ್ಲವೇ, ಬಾಬಾ ಪ್ರೀತಿಯವರಾಗಿದ್ದಾರೆ, ಆದರೆ ಪಾದರಸದಂತಿದ್ದಾರೆ. ಜಾರಿ ಬಿಡುತ್ತಾರೆ, ಪದೇ ಪದೇ ಹಿಡಿಯುತ್ತೇವೆ, ಮತ್ತೆ ಜಾರಿ ಬಿಡುತ್ತಾರೆ. ಬಾಬಾ ಸಂಗಾತಿಯಾಗಿದ್ದಾರೆ, ಜೊತೆಗಿರುತ್ತಾರೆ, ಜೊತೆಯಲ್ಲಿ ನಡೆಯುತ್ತಾರೆ. ನಿಶ್ಚಿಂತ ಚಕ್ರವರ್ತಿಗಳಾಗಿ ಹಾರಾಡಿ ಏನಾಯಿತು ಎಂದು ಯೋಚಿಸಬೇಡಿ. ಡ್ರಾಮಾದಲ್ಲಿ ಏನೇ ಆಗಿದ್ದರೂ ಅದು ಕಲ್ಯಾಣಕಾರಿಯಾಗಿಯೇ ಆಗಿದೆ ಎಂದು ಯೋಚಿಸಿ. ಇಲ್ಲಿಗೆ ಬರುವುದೇ ಪಾಸ್ ಆಗುವುದು ಎಂದಲ್ಲ, ಅಲ್ಲ, ಅಲ್ಲಿಯೇ ಇದ್ದು ಸ್ಥಿತಿಯನ್ನು ಪವರ್ಫುಲ್ ಮಾಡಿಕೊಳ್ಳುವುದು ಕೂಡ ಪಾಸ್ ಆಗುವ ಗುರುತೇ ಆಗಿದೆ. ಪ್ರಶ್ನೆ: ಶಿವ ಬಾಬಾರವರಿಗೂ ಕೂಡ ಮನಸ್ಸು, ಬುದ್ಧಿ, ಸಂಸ್ಕಾರಗಳಿವೆಯೇ? ಉತ್ತರ: ಒಳ್ಳೆಯದು. ಒಂದು ಮಾತು ಹೇಳಿ, ಆತ್ಮಕ್ಕೆ ಮನಸ್ಸು, ಬುದ್ಧಿ, ಸಂಸ್ಕಾರಗಳಿವೆಯೇ? ಹಾಗಾದರೆ ತಂದೆಯೂ ಕೂಡ ಒಂದು ಆತ್ಮ, ಅವರು ಪರಮಾತ್ಮ. ಹಾಗಿದ್ದ ಮೇಲೆ ಹೇಗೆ ಇರುವುದಿಲ್ಲ? ತಂದೆಯ ಒಂದು ಸಂಸ್ಕಾರವೆಂದರೆ ಪ್ರೀತಿಯದ್ದು. ಅದು ಕೂಡ ಯಾರ ಮೇಲೆ? ಮಕ್ಕಳ ಮೇಲೆ. ಹಾಗಾದರೆ ನೋಡಿ, ನೀವು ಗರ್ಭದಿಂದ ಬರುತ್ತೀರಿ, ಗರ್ಭದಿಂದ ಜನ್ಮ ಪಡೆದುಕೊಳ್ಳುತ್ತೀರಿ. ಆದರೆ ತಂದೆಯ ಬಗ್ಗೆ ಏನು ಹೇಳುತ್ತೀರಿ? ತಂದೆ ಅವತಾರ ತಾಳುತ್ತಾರೆ. ಅವರು ಅವತಾರ ತಾಳಿ ಎಷ್ಟು ಪ್ರೀತಿಸುತ್ತಾರೆ ಎಂದು ಯೋಚಿಸಿ. ಅವರೊಳಗೆ ಆ ಸಂಸ್ಕಾರವಿಲ್ಲವೇ? ಅವರು ತಂದೆಯೂ ಹೌದು, ಶಿಕ್ಷಕರೂ ಹೌದು, ಸದ್ಗುರುಗಳೂ ಹೌದು. ಹಾಗಾದರೆ ಮಹಾಕಾಲನೂ ಹೌದು, ಹೌದಲ್ಲವೇ? ಹಾಗಾದರೆ ಇದೆಲ್ಲವೂ ತಂದೆಯಲ್ಲೇ ಇದೆಯಲ್ಲವೇ? ಅವರು ಓದಿಸುವಾಗ ಶಿಕ್ಷಕರು, ಅವರು ಪ್ರೀತಿಸುವಾಗ ತಂದೆ, ಮತ್ತು ಅವರು ಜೊತೆಯಲ್ಲಿ ಕರೆದೊಯ್ಯುವಾಗ ಸದ್ಗುರು. ನಂತರ ಯಾವಾಗ ಇಡೀ ಸೃಷ್ಟಿಯನ್ನು ಪ್ರಕೃತಿಯ ಮೂಲಕ ಗುಡಿಸುತ್ತಾರೋ ಆಗ ಏನಾಗುತ್ತಾರೆ? ಆಗ ಅವರು ತಂದೆಯೂ ಅಲ್ಲ, ಶಿಕ್ಷಕರೂ ಅಲ್ಲ, ಸದ್ಗುರುವೂ ಅಲ್ಲ. ಅವರು ಆಗ ಕೇವಲ ಮಹಾಕಾಲ. ಪ್ರಶ್ನೆ: ನಾವು ಮಕ್ಕಳು ಸದ್ಗುರುಗಳ ಜೊತೆಯಲ್ಲಿ ಹೋಗುತ್ತೇವೆ ಅಲ್ಲವೇ ಬಾಬಾ? ಮಹಾಕಾಲರ ಜೊತೆಯಲ್ಲಿ ಹೋಗುವುದಿಲ್ಲ ತಾನೆ? ಉತ್ತರ: ಇಲ್ಲ. ಯಾರು ತಂದೆಯನ್ನು ಪ್ರೀತಿಸುತ್ತಾರೋ, ತಂದೆಗೆ ಮಕ್ಕಳಾಗಿದ್ದಾರೋ ಅವರೆಲ್ಲರೂ ಸದ್ಗುರುಗಳ ಜೊತೆಯಲ್ಲಿ ಹೋಗುತ್ತಾರೆ. ಆ ಮಹಾಕಾಲ ಹೊರಗಿನವರಿಗಾಗಿ. ಹೊರಗಿನವರಿಗಾಗಿ ಎಂದರೇನು? ಮತ್ತು ಬ್ರಾಹ್ಮಣ ಮಕ್ಕಳಿಗಾಗಿ. ಯಾರು ಎಲ್ಲವನ್ನೂ ತಿಳಿದಿದ್ದರು, ಡ್ರಾಮಾದಲ್ಲಿ ಇಲ್ಲದ ಶ್ರೀಮತಕ್ಕೆ ವಿರುದ್ಧವಾದ ಕರ್ಮಗಳನ್ನು ಮಾಡುತ್ತಾರೋ ಅವರಿಗೆ ಅವರು ಧರ್ಮರಾಜ ಆಗಿದ್ದಾರೆ. ಮತ್ತು ಧರ್ಮರಾಜನಿಗಿಂತ ಅಪಾಯಕಾರಿ ಮಹಾಕಾಲ. ಇಡೀ ಸೃಷ್ಟಿಯನ್ನು ರಚಿಸುವವರು ಯಾರು? ಈಗ ಬಾಬಾ ಹೇಳುವಾಗ, ಮಕ್ಕಳೇ, ನಾನು ವಿನಾಶ ಮಾಡುವುದಿಲ್ಲ, ಏಕೆಂದರೆ ಎಲ್ಲಾ ಪಾಪ ನನ್ನ ಮೇಲೆ ಬರುತ್ತದೆ ಎಂದು. ಸರಿಯಾಗಿಯೇ ಹೇಳುತ್ತಾರೆ. ತಂದೆ ತನ್ನ ಮಕ್ಕಳನ್ನು ಕೊಲ್ಲುತ್ತಾರೆಯೇ? ಏಕೆಂದರೆ ಆ ಸಮಯದಲ್ಲಿ ಅವರು ತಂದೆಯಾಗಿದ್ದಾರೆ, ಮಹಾಕಾಲನಲ್ಲ. ಆದರೆ ಯಾವಾಗ ಅವರು ಮಹಾಕಾಲನಾಗುತ್ತಾರೋ ಮತ್ತು ಯಾರ ಮೂಲಕ ವಿನಾಶವಾಗುತ್ತದೆಯೋ ಅವರಿಗೆ ಜನ್ಮ ಮರಣದ ಚಕ್ರವೇ ಇಲ್ಲ. ಹಾಗಾದರೆ ಪಾಪ ಎಲ್ಲಿಂದ ಹತ್ತುತ್ತದೆ? ಏಕೆಂದರೆ ಅವರು ಪಾಪ ಮತ್ತು ಪುಣ್ಯಕ್ಕಿಂತಲೂ ಮೀರಿದವರು. ಆದರೆ ಮಾಡಿಸುವವರು ಯಾರು? ತಂದೆಯೇ ಮಾಡಿಸುತ್ತಾರೆ. ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ಶಿವ ಶಂಕರ ಎಂದು ಗಾಯನ ಮಾಡುತ್ತಾರೆ. ಅವರಿಬ್ಬರು ಶಿವ ಮತ್ತು ಶಂಕರ ಯಾವಾಗ ಒಂದಾಗುತ್ತಾರೋ ಆಗ ಹೇಳುತ್ತಾರಲ್ಲವೇ,
ಶಂಕರನ ಮೂರನೇ ಕಣ್ಣು ತೆರೆದಾಗ ಏನಾಗುತ್ತದೆ ಎಂದು? ತಾಂಡವವಾಗುತ್ತದೆ, ವಿನಾಶವಾಗುತ್ತದೆ. ಯಾವಾಗ ಇಬ್ಬರೂ ಒಂದಾಗುತ್ತಾರೋ ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ಶಿವಶಂಕರ ಎನ್ನುತ್ತಾರೆ. ಪ್ರಶ್ನೆ: ಬಾಬಾ ಮುರಳಿಯಲ್ಲಿ ಹೇಳಿದ್ದಾರೆ ಎಲ್ಲ ಆತ್ಮಗಳು ನಿರ್ದೋಷಿಗಳೆಂದು, ಮತ್ತು ಶಿಕ್ಷೆ ಏಕೆ ಸಿಗುತ್ತದೆ? ಉತ್ತರ: ಹೌದು, ನಿರ್ದೋಷಿ ಯಾವಾಗ? ಯಾವಾಗ ನೀವೆಲ್ಲಾ ಮಕ್ಕಳು ಕುಳಿತಿದ್ದೀರೋ ಅಂತಿಮ ಸಮಯದಲ್ಲಿ ಯಾವಾಗ ಮಹಾಕಾಲನ ಪಾತ್ರ ನಡೆಯುತ್ತದೆಯೋ ಆಗ ಒಂದು ರೀತಿಯಲ್ಲಿ ಏನೆನ್ನಬಹುದು? ಎಲ್ಲಾ ಆತ್ಮಗಳು ನಿರ್ದೋಷಿಗಳೆಂದು. ಆದರೆ ಕರ್ಮ ಮತ್ತು ಫಲದ ಚಕ್ರದಲ್ಲಿ ಯಾರು ಬರುತ್ತಾರೆ? ಆತ್ಮ. ಆದರೆ ಡ್ರಾಮಾ ಮೊದಲೇ ನಿರ್ಧಾರವಾಗಿದೆಯಲ್ಲವೇ ಬಾಬಾ? ಅವಶ್ಯವಾಗಿಯೂ ಇದೆ. ಆದರೆ ನಿರ್ಧಾರವಾಗಿರುವುದು ಏನು? ಮೊದಲು ಇದನ್ನು ನೋಡಿ, ನಿರ್ಧಾರವಾಗಿರುವುದು ಏನು ಎಂದು. ಇದು ಸಂಗಮ ಯುಗ ಮತ್ತು ನಿಮಗೆ ಮಕ್ಕಳೇ ಗೊತ್ತಿದೆಯಲ್ಲವೇ ಬಾಬಾ ಯಾರು ಮತ್ತು ಕರ್ಮ ಯಾವುದು ಎಂದು? ಇದು ಗೊತ್ತಿದೆ. ಒಂದು ವೇಳೆ ಈಗ ಯಾವುದೇ ಕಾರಣದಿಂದ ನೀವು ಏನಾದರೂ ತಪ್ಪು ಮಾಡಿ ಬಂದರೆ ಮತ್ತು ಆ ಸಮಯದಲ್ಲಿ ತಂದೆ ಸನ್ನೆ ಮಾಡುತ್ತಿದ್ದರು, ಮಕ್ಕಳೇ ಈ ಕರ್ಮ ತಪ್ಪು ಎಂದು. ಇದರಲ್ಲಿ ಒಂದು ರೀತಿಯಲ್ಲಿ ಎಲ್ಲಾ ಆತ್ಮಗಳು ನಿರ್ದೋಷಿಗಳು ಹೌದು. ಆದರೆ ಲೇಪ ಹಚ್ಚುವುದು ಯಾರ ಮೇಲೆ? ಆತ್ಮದ ಮೇಲೆ. ಹಾಗಾದರೆ ನಿರ್ದೋಷಿ ಎಲ್ಲಿಂದ ಆದೆವು? ನಿರ್ದೋಷಿ ಯಾರು? ನಿರ್ದೋಷಿ ಯಾರಿಗೆ ತಿಳಿಯುವುದಿಲ್ಲವೋ, ಯಾರಿಗೆ ಜ್ಞಾನವಿಲ್ಲವೋ ಇದು ಸರಿಯೋ ಅಥವಾ ತಪ್ಪೋ ಎಂದು. ಒಬ್ಬರು ಹೇಳಿದರು, ಡ್ರಾಮಾದಲ್ಲಿ ಪ್ರತಿ ಆತ್ಮದ ಪಾತ್ರ ನಿಗದಿಯಾಗಿದೆ ಅಲ್ಲವೇ ಬಾಬಾ? ಖಂಡಿತ. ಆದರೆ ಈ ಸಂಗಮ ಯುಗ ಇದು ಮಧ್ಯದ ಸಮಯವಾಗಿದೆ. ಪ್ರತಿ ಆತ್ಮವು ಮತ್ತೆ ತನ್ನ ಸಂಸ್ಕಾರಗಳನ್ನು ರೂಪಿಸಿಕೊಳ್ಳಬಹುದು, ಅಳಿಸಿ ಹಾಕಬಹುದು, ಬಹಳ ಚೆನ್ನಾಗಿ ಮಾಡಿಕೊಳ್ಳಬಹುದು, ಆದರೆ ಬಹಳ ಕೆಟ್ಟದಾಗಿ ಹಾಳು ಮಾಡಿಕೊಳ್ಳಲೂಬಹುದು. ಒಂದು ಮಗು ಹೇಳಿತು, ಮುರಳಿಯ ಪಾಯಿಂಟ್ ಇದೆ, ಎಲ್ಲಾ ದಾರ ಶಿವಬಾಬಾರವರ ಕೈಯಲ್ಲಿದೆ. ಯಾರ ಕೈಯಲ್ಲಿ ಸೇವೆ ಇದೆಯೋ ಅವರಿಂದ ಸೇವೆ ಮಾಡಿಸುತ್ತಾರೆ, ಮತ್ತು ಯಾರ ಅದೃಷ್ಟದಲ್ಲಿ ಡಿಸರ್ವಿಸ್ ಇದೆಯೋ ಅವರಿಂದ ಡಿಸರ್ವಿಸ್ ಮಾಡಿಸುತ್ತಾರೆ. ಖಂಡಿತವಾಗಿಯೂ ಇಲ್ಲ ಮಕ್ಕಳೇ. ದಾರ ತಂದೆಯ ಕೈಯಲ್ಲಿರುವುದು ನಿಜ, ಆದರೆ ಒಬ್ಬ ತಂದೆ ತನ್ನ ಮಗುವಿನಿಂದ ಡಿಸರ್ವಿಸ್ ಮಾಡಿಸುತ್ತಾರೆಯೇ? ನೀವು ಎಂದಾದರೂ ಯೋಚಿಸಿ ನೋಡಿ. ಒಬ್ಬ ಮಗು ಎಷ್ಟೇ ನಾಲಾಯಕ್ಕಾಗಿದ್ದರೂ ತಂದೆ ಅವನ ಬಗ್ಗೆ ಎಂದಿಗೂ ಇವನಿಂದ ನಾನು ಡಿಸರ್ವಿಸ್ ಮಾಡಿಸುತ್ತೇನೆ ಎಂದು ಯೋಚಿಸುವುದಿಲ್ಲ. ಆಗ ಅವರನ್ನು ತಂದೆ ಎನ್ನಲಾಗುವುದಿಲ್ಲ. ಒಂದು ವೇಳೆ ತಂದೆಯು ಪಕ್ಷಪಾತ ಮಾಡಿದರೆ, ತಂದೆಯು ಇವನಿಂದ ಡಿಸರ್ವಿಸ್ ಮಾಡಿಸುತ್ತೇನೆ ಅಥವಾ ಇವನಿಂದ ಸರ್ವಿಸ್ ಮಾಡಿಸುತ್ತೇನೆ ಎಂದು ಯೋಚಿಸಿದರೆ ಆಗ ಅವರು ಎಂತಹ ತಂದೆ? ತಂದೆ ಎಲ್ಲಾ ಮಕ್ಕಳಿಗೆ ಸಮಾನವಾದ ಅದೃಷ್ಟವನ್ನು ಕೊಡುತ್ತಾರೆ, ಮತ್ತು ಮುಂದೆ ಯಾರು ಏನು ಮಾಡುತ್ತಾರೆ, ಅದನ್ನು ಯಾರು ಯಾವ ರೀತಿಯಲ್ಲಿ ಬಳಸಿಕೊಳ್ಳುತ್ತಾರೆ ಎನ್ನುವುದು ಮಕ್ಕಳ ಮೇಲೆ ಇರುತ್ತದೆ. ತಂದೆಯ ಕೈಯಲ್ಲಿ ದಾರವಿದ್ದರೂ ದಾರವನ್ನು ಅವರು ಎಲ್ಲಿಂದ ಎಳೆಯುತ್ತಾರೆ? ಎಲ್ಲಿ ಮಗು ತಪ್ಪು ಕರ್ಮ ಮಾಡಲು ಹೊರಡುತ್ತದೆಯೋ ಆಗ ಎಳೆಯುತ್ತಾರೆ. ಆದರೆ ಆದರೂ ಮಕ್ಕಳು ತಪ್ಪು ಕರ್ಮ ಮಾಡಿ ಬಿಡುತ್ತಾರೆ. ನೋಡಿ, ನಿರ್ದೋಷಿ ಎಂದು ಆಗ ಹೇಳುತ್ತೇವೆ, ಏಕೆಂದರೆ ಆ ಸಮಯದಲ್ಲಿ ರಾವಣನ ರಾಜ್ಯವಿದೆ. ಮಕ್ಕಳು ಇಷ್ಟು ಪರಿಶ್ರಮ ಪಡುತ್ತಾರೆ, ಇಷ್ಟು ಪುರುಷಾರ್ಥ ಮಾಡುತ್ತಾರೆ, ಆದರೂ ಯಾವುದಾದರೊಂದು ವಿಕಾರಕ್ಕೆ ವಶರಾಗಿ ಫೇಲ್ ಆಗುತ್ತಾರೆ. ಆಗ ತಂದೆ ಏನು ಹೇಳುತ್ತಾರೆ? ಮಕ್ಕಳು ನಿರ್ದೋಷಿಗಳು, ಏಕೆಂದರೆ ವರ್ತಮಾನ ಸಮಯದಲ್ಲಿ ರಾವಣನಲ್ಲೂ ಅಷ್ಟು ಶಕ್ತಿ ಇದೆ ಮತ್ತು ತಂದೆಯ ಮಕ್ಕಳಲ್ಲೂ ಅಷ್ಟು ಶಕ್ತಿ ಇದೆ. ಹಾಗಾದರೆ ಏನು ನಡೆಯುತ್ತಿದೆ? ಜಗ್ಗಾಟ ನಡೆಯುತ್ತಿದೆ. ಹಾಗಾದರೆ ಈಗ ಏನಾಗುತ್ತದೆ? ಹೇಳುತ್ತಾರಲ್ಲವೇ, ರಾವಣನು ಅಷ್ಟು ಭಕ್ತಿ ಮಾಡಿದ್ದಾನೆ ಮತ್ತು ರಾಮನು ಅಷ್ಟೇ ಭಕ್ತಿ ಮಾಡಿದ್ದಾನೆ ಎಂದು. ಆದರೆ ಇಬ್ಬರು ಶಕ್ತಿಗಳನ್ನು ಬೇರೆ ಬೇರೆ ರೂಪದಲ್ಲಿ ಪಡೆದಿದ್ದಾರೆ. ರಾವಣ ಭಕ್ತಿ ಮಾಡಿದ, ನನಗೆ ಅಷ್ಟು ಶಕ್ತಿ ಕೊಡಿ, ಯಾರೂ ನನ್ನನ್ನು ಕೊಲ್ಲಲು ಸಾಧ್ಯವಾಗಬಾರದು ಎಂದು. ಹಾಗೆ ಆಗಲು ಸಾಧ್ಯವೇ? ಇಲ್ಲ. ಹೌದು, ಸರಿ, ನಿಮ್ಮನ್ನು ಯಾರೂ ಕೊಲ್ಲಲು ಸಾಧ್ಯವಿಲ್ಲ. ಆ ವರದಾನ ನೀಡಲಾಯಿತು. ಆದರೆ ಎಲ್ಲಿ ತಪ್ಪು ಕರ್ಮಗಳು ಪ್ರಾರಂಭವಾಗುತ್ತವೆಯೋ, ಎಲ್ಲಿ ಶಕ್ತಿಗಳ ದುರುಪಯೋಗ ಪ್ರಾರಂಭವಾಗುತ್ತದೆಯೋ ಅಲ್ಲಿಯೇ ಮತ್ತೆ ರಾಮ ಎಂಬ ಮಗು ಹುಟ್ಟುತ್ತದೆ. ಹಾಗಾದರೆ ಈ ಒಳ್ಳೆಯದು ಕೆಟ್ಟದರ ನಡುವೆ ಸತ್ಯಕ್ಕೆ ಜಯವಾಗುತ್ತದೆ. ನೀವು ಯಾವಾಗ ನೋಡಿದ್ದೀರಿ ಮಕ್ಕಳೇ? ಇಂದು ಎಷ್ಟೆಲ್ಲ ರಿದ್ದಿ ಸಿದ್ಧಿಗಳನ್ನು ಮಾಡುತ್ತಿದ್ದಾರೋ ಅವರು ಯಾರನ್ನು ಪೂಜಿಸುತ್ತಾರೆ? ಮಹಾಕಾಲನನ್ನು, ಮಹಾಕಾಳಿಯನ್ನು ನೋಡಿದ್ದೀರಾ? ಎಂದಾದರೂ ಗಮನಿಸಿ, ಎಂದಾದರೂ ಯೋಚಿಸಿ. ಒಳ್ಳೆಯದು, ಕಾಳಿಗೂ ಶಕ್ತಿ ಎಲ್ಲಿಂದ ಬಂತು? ಕಾಳಿಗೆ ತನ್ನದೇ ಆದ ಯಾವುದೇ ಶಕ್ತಿ ಇಲ್ಲ. ಅವಳು ಕೂಡ ಯಾರ ಆರಾಧನೆ ಮಾಡಿದಳು? ಶಿವನ ಆರಾಧನೆ. ಆದ್ದರಿಂದ ಯಾವ ಮಕ್ಕಳು ವಶೀಭೂತರಾಗುತ್ತಾರೋ ಅವರಿಗೆ ತಂದೆ ಹೇಳುತ್ತಾರೆ, ಪರವಾಗಿಲ್ಲ ಮಗು, ನಿರ್ದೋಷಿ ಎಂದು. ಆದರೆ ತಂದೆ ಆದರೂ ಕಲ್ಯಾಣ ಮಾಡುತ್ತಾರೆ, ಏಕೆಂದರೆ ತಂದೆ ಕಲ್ಯಾಣಕಾರಿಯಾಗಿದ್ದಾರೆ. ಈ ಚಕ್ರವು ಗೋಜಲವಾಗಿದ್ದರೂ ಬಿಡಿಸಿಕೊಳ್ಳುತ್ತಿದೆ. ನಿಧಾನವಾಗಿ ಒಂದೊಂದಾಗಿ
ಡ್ರಾಮಾದ ರಹಸ್ಯಗಳು ಬಿಡಿಸಿಕೊಳ್ಳುತ್ತಾ ಹೋಗುತ್ತವೆ. ಏಕೆಂದರೆ ಇವತ್ತಿನವರೆಗೆ ಏನಾಗಿದ್ದವು? ಗೋಜಲಾಗಿದ್ದವು, ಗಂಟು ಗಂಟಾಗಿದ್ದವು. ಮತ್ತು ಎಷ್ಟು ಗಂಟಾಗಿದ್ದವು ಎಂದರೆ ತಂದೆಗೆ ಈಗ ಒಂದೊಂದೇ ಗಂಟನ್ನು ಬಿಡಿಸಲು ಸ್ವಲ್ಪ ಶ್ರಮ ಬೇಕೇ ಬೇಕು. ಏಕೆಂದರೆ ಮಕ್ಕಳೇ ಮಹಾವಾಕ್ಯಗಳನ್ನೇ ಸರಿಯಾಗಿ ಗೋಜಲು ಮಾಡಿ ಅಂತಹ ಬಲೆಯನ್ನೇ ಹೆಣೆದಿದ್ದಾರೆ ಎಂದರೆ ಅದು ಪ್ರೀತಿಯ ಮಕ್ಕಳನ್ನು ದಾರಿ ತಪ್ಪಿಸಿದೆ. ಹಾಗಾಗಿ ಒಂದೊಂದೇ ದಾರವನ್ನು ಬಾಬಾ ಬಿಡಿಸುತ್ತಿದ್ದಾರೆ. ಮಕ್ಕಳೇ, ಒಂದೊಂದಾಗಿ ಎಲ್ಲಾ ದಾರಗಳು ಬಿಡಿಸಿಕೊಳ್ಳುತ್ತವೆ ಮತ್ತು ನಂತರ ನೀವು ನಿಮ್ಮನ್ನು ನೋಡಿಕೊಳ್ಳುತ್ತೀರಿ, ವಾ ನಾನು ಎಲ್ಲಿಗೆ ಬಂದಿದ್ದೇನೆ ಎಂದು. ಏಕೆಂದರೆ ಈ ದಾರಗಳ ಗಂಟು ಕಟ್ಟಲಾಗಿದೆಯಲ್ಲವೇ, ಇದು 1-2 ವರ್ಷದ್ದಲ್ಲ, ಎಷ್ಟು ವರ್ಷಗಳಿಂದ ಈ ಗಂಟು ಕಟ್ಟಲ್ಪಟ್ಟಿದೆ. ಹಾಗಾಗಿ 1 ನಿಮಿಷದಲ್ಲಿ ಬಿಡಿಸಿಕೊಳ್ಳುವುದಿಲ್ಲ, ಬಿಡಿಸಿಕೊಳ್ಳುತ್ತದೆಯೇ? ಒಂದೊಂದಾಗಿ ಒಂದೊಂದೇ ದಾರ ಬಿಡಿಸಿಕೊಳ್ಳುತ್ತಾ ಹೋಗುತ್ತದೆ. ಏಕೆಂದರೆ ಇಂತಹ ವಜ್ರದಂತಹ ಮಕ್ಕಳನ್ನು ಅಂತಹ ಒಂದು ಬಲೆಯಲ್ಲಿ ಕಟ್ಟಿ ಹಾಕಲಾಗಿದೆ. ಮತ್ತು ಯಾವಾಗ ಸ್ವತಂತ್ರರಾಗುತ್ತೀರೋ ಆಗ ಯೋಚಿಸುತ್ತೀರಿ, ನಾನು ಎಲ್ಲಿ ಅಡಗಿದ್ದೆ ಎಂದು. ನೀವು ಹೀಗೆ ಯೋಚಿಸಿ, ಬಲೆಯನ್ನು ಕತ್ತರಿಸುವ ಕತ್ತರಿ ಸಿಕ್ಕಿಬಿಟ್ಟಿದೆ ಎಂದು. ಸರಿತಾನೆ ಮಕ್ಕಳೇ? ಮತ್ತೆ ಭೇಟಿಯಾಗೋಣ. ಒಳ್ಳೆಯದು. ಓಂ. ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ಪಿತ ಬಾಪ್ತಾದಾರವರಿಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ಪದ್ಮಾಪದಂ ಭಾಗ್ಯಶಾಲಿ ಭವ. ಇಂದು ಎಲ್ಲ ಪದ್ಮಾಪದಂ ಭಾಗ್ಯಶಾಲಿ ಮಕ್ಕಳನ್ನು ಬಾಪ್ತಾದ ನೋಡುತ್ತಿದ್ದಾರೆ. ಪ್ರತಿಯೊಬ್ಬರು ವಿಶ್ವದ ಶೋಕೇಸ್ ಒಳಗಿರುವ ಅಮೂಲ್ಯ ರತ್ನವಾಗಿದ್ದಾರೆ. ವರ್ತಮಾನ ಫರಿಸ್ತಾ ರೂಪ, ಭವಿಷ್ಯ ದೇವತಾ ಮತ್ತು ಮಧ್ಯದಲ್ಲಿ ಪೂಜ್ಯ. 3 ರೂಪಗಳು ಎಷ್ಟು ಶ್ರೇಷ್ಠವಾಗಿವೆ. ಪ್ರತಿಯೊಂದು ರತ್ನವು ಕೋಟಿಯಲ್ಲಿ ಯಾರೋ ಒಬ್ಬರು ಮತ್ತು ಆ ಯಾರೋ ಒಬ್ಬರಲ್ಲಿಯೂ ಒಬ್ಬರಾಗಿದ್ದಾರೆ. ನಿಮ್ಮನ್ನು ನೀವು ಹೀಗೆಯೇ ತಿಳಿದುಕೊಂಡಿದ್ದೀರಾ? ಒಳ್ಳೆಯದು. ಓಂ ನಮಃ ಶಿವಾಯ.